ಹಲೋ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗಾಯ್ಸ್, ಪ್ರಸ್ತುತ ಬೆಂಗಳೂರಿನ ಬೆಳ್ತಂಗಡಿನಲ್ಲಿ ವಾಸವಾಗಿರೋದು ಈ ಒಂದು ಪವಿತ್ರ ಅಂತ ಇವರ ಹೆಸರು. ತಂದೆಯವರು ಪ್ರಸ್ತುತ ಒಂದು ಕ್ಲರ್ಕಲ್ಲಿ ಕೆಲಸ ಮಾಡ್ತಿರ್ತಾರೆ. ತಾಯಿಯವರು ಹೌಸ್ ವೈಫ್ ಆಗಿ ಮನೆಯಲ್ಲಿ ವಾಸವಾಗಿರ್ತಾರೆ. ಇವರ ಒಬ್ಬ ಅಣ್ಣ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅವನು ಬಂದ್ಬಿಟ್ಟು ಪ್ರಸ್ತುತ ಹಾಸನದಲ್ಲಿ ಇದ್ದಾನೆ. ಸೊ ಈ ಒಂದು ಪವಿತ್ರ ಅವರಿಗೆ ಒಬ್ಬ ಮದುವೆ ಆಗೋದಕ್ಕೆ ಅಂತಂದ್ಬಿಟ್ಟು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿ ಇವ್ರ ಹತ್ರ ಇರ್ತಕ್ಕಂಥ ಬರೋ ದುಡ್ಡನ್ನು ತಗೊಂಡು ಮೋಸ ಮಾಡಿದಿರ್ತಕ್ಕಂಥದ್ದು. ಸೊ ಇವಾಗ ಇವ್ರು ಏನು ಮಾಡ್ತಿದ್ದಾರೆ, ಒಬ್ಬ ಬಡವನ್ನೇ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವರ ವಯಸ್ಸು ಬಂದು 25 ವರ್ಷ. ಇವರ ಜಾತಿ ಬಂದ್ಬಿಟ್ಟು ಆದಿ ಜನ ಇವರು. ಆದರೆ ನನ್ನ ಒಂದು ಹೆಸರಿಗೆ 15 ಲಕ್ಷ ರೂಪಾಯಿ ಆಸ್ತಿ ಇದೆ ಬ್ಯಾಂಕ್ನಲ್ಲಿ. ಮನಸ್ಸಿಗೆ ಹಿತ ಅನಿಸುವಂಥ ಒಬ್ಬ ಹುಡುಗ ಬೇಕಾಗಿದ್ದಾರೆ. ನನ್ನ ಒಂದು ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು. ನೋಡಿ, ತುಂಬ ಚೆನ್ನಾಗಿರ್ತಕ್ಕಂಥ ಹುಡುಗಿರ ಒಂದು ಕೆಟ್ಟ ಒಂದು ಕನಸು ಏನಂದರೆ ಒಳ್ಳೆಯ ಒಂದು ಹುಡುಗನ ಮದುವೆ ಆಗಬೇಕು ಅಂತ ಅನ್ನೋದು. ಹಾಗೆ ಮಾಡಿಬಿಟ್ಟಿನಿ ಇವಾಗ ದುಡ್ಡು ಕಳ್ಕೊಂಡು ಗೋವಿಂದಾಯನಮ್ಮ ಅಂತ ಕೂತ್ಕೊಂಡಿದ್ದಾರೆ. ಒಳ್ಳೆಯ ಒಂದು ಬಡವ ಬೇಕಂತ ಹೇಳ್ಕೊಳ್ತಿದ್ದಾರೆ. ಸೊ ಇವರಿಗೆ ಯಾವ ರೀತಿ ಹುಡುಗ ಬೇಕು ಮತ್ತು ಇವರ ಸ್ವಲ್ಪ ಮಾತುಗಳೇನಂತ ಕೇಳೋಣ. ನಮ್ಮ ಮನೆಯಲ್ಲಿ ನನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ತಿದ್ದಾರೆ. ಏನೂ ಕೂಡ ಕಡಿಮೆ ಮಾಡಲ್ಲ. ಪ್ರಸ್ತುತ ದುಡ್ಡು ಜಾಸ್ತಿನೇ ಇದೆ ನನಗೆ. ಕಾರ್ ಇದೆ, ಮನೆ ಇದೆ, ಜೊತೆಗೆ ಆ್ಯಂಡ್ ಒಳ್ಳೆಯ ಒಂದು ಹುಡುಗನೂ ಕೂಡ ನೀವಾಗಿರಬೇಕು. ಆ ಒಂದು ಕಾರ್ ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಎತ್ತರ ಜಾಸ್ತಿ ಇರ್ತಕ್ಕಂತಹ ಕಪ್ಪು ಚರ್ಮ ಮತ್ತು ಜಿಮ್ ಬಾಡಿ ಇರ್ತಕ್ಕಂಥ ಹುಡುಗ ಆದರೆ ನಾನು ಒಪ್ಪಿಗೆನ ನೀಡ್ತೀನಿ. ನೋಡಿ, ಇದು ಪಾಯಿಂಟು. ಸ್ವಲ್ಪ ಹೈಟಲ್ಲಿರಬೇಕು ಆ್ಯಂಡ್ ಕಪ್ಪು ಬಣ್ಣ ಇದ್ದರೂ ಓಕೆ ಅಂತೆ. ಜಿಮ್ ಬಾಡಿ ಇರಬೇಕಂತೆ. ನಿಮಗೆ ತಕ್ಕಂತಹ ಕೆಲಸ ಕೂಡ ನಿಮಗೆ ಇದ್ದಿರಬೇಕು. ಅಂದರೆ ನೀವು ಒಬ್ಬ ಹುಡುಗ ಏನಿರ್ತೀರಿ ಈ ರೀತಿ ಒಂದು ಪುಟ್ಟದಾಗಿರ್ತಕ್ಕಂಥ ಕೆಲಸ ಇರಬೇಕು. ಅಥವಾ ನಾನು ನಿನ್ನ ಜೊತೆ ಮದುವೆ ಆದ ನಂತರ ನೀನು ಯಾವ ಕೆಲಸ ಕೊಡ್ತೀವೋ ಅದನ್ನು ನಾನು ಮಾಡ್ತೀನಿ ಅನ್ನುವಷ್ಟು ಒಂದು ಶಕ್ತಿ ಇರಬೇಕು. ಇಷ್ಟೇ ಮ್ಯಾಟ್ರು, ಮತ್ತೇನೇನಾಗಲ್ಲ. ಹುಡುಗನ ಏಜಿನ ವಿಚಾರ 13 ಇಯರ್ಸ್ ಒಳಗಡೆ ಇರಬೇಕು ಆ್ಯಂಡ್ ಯಂಗರ್ ಹುಡುಗ ಆಗಿರಬೇಕು. ಹೊಟ್ಟೆ ಅಂತ ಬಿಟ್ಟಿರಬಾರ್ದು. 6 ಪ್ಯಾಕ್ ಅಂತ ಏನಿರಲೇಬೇಕು ಅಂತ ಏನಿಲ್ಲ. ಪ್ರಸ್ತುತ ಜಿಮ್ಮರ್ ಬಾಯ್ ಆಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಇವರ ನಂಬರ್ ನಮಗೆ ಡೈರೆಕ್ಟಾಗಿ ಕೊಟ್ಟಿಲ್ಲ. ಇವರ ಆಸ್ತಿ ವಿವರಣೆ ಜೊತೆಗೆ ಒಂದು ಕಾರು ಮನೆ ಇದೆ ಅಂತ ಅಂದ್ರಲ್ಲ, ಅದನ್ನು ನಾನು ತೋರಿಸ್ತೀನಿ. ಕಾರನ್ನು ಫಸ್ಟ್ಗೆ, ಇದು ಅವ್ರ ಹತ್ರ ಇರ್ತಕ್ಕಂತಹ ಒಂದು ಕಾರ್ ಆಗಿರುತ್ತೆ. ಟ್ರಿಗೋ ಕಾರು. ಕಲರ್ ನೋಡ್ಕೊಳ್ಳಿ, ಟ್ರಿಗೋ ಮಾಡೆಲ್ ಕಾರು. ಪ್ರಸ್ತುತ ಹಳೆ ಮಾಡೆಲಲ್ಲಿದೆ. ಅವರು ಆ ಒಂದು ಹುಡುಗನ ನಂಬಿಬಿಟ್ಟು ಕಳೆದುಕೊಂಡಿರ್ತಕ್ಕಂಥ ದುಡ್ಡು ಬಂದುಬಿಟ್ಟು 25 ಲಕ್ಷ ರೂಪಾಯಿ. ಸ್ನೇಹಿತರೆ, ಒಬ್ಬ ಮನುಷ್ಯ ಪ್ರೀತಿ ಕೇರ್ನ ಮಾಡಿ ಒಂದು ಹುಡುಗಿಯಿಂದ ಎಷ್ಟು ಬೇಕಾದ ದುಡ್ಡನ್ನು ಒಂದು ಇಸ್ಕೊಳ್ಬೋದು ಅಂತ ಅಂದರೆ ನೋಡಿ, 25 ಲಕ್ಷ ರೂಪಾಯಿ ಅಂತಂದರೆ ಎಂಗ್ಲಿಂದ ಗುರು, ಯಾವ ಒಂದು ನಂಬಿಕೆಯಿಂದ ಅವ್ರು ಕೊಟ್ಟಿರ್ಬೋದು. ಜೊತೆಗೆ ಇವರು ಅವ್ರನ್ನ ಎಷ್ಟು ಚೆನ್ನಾಗಿ ನಂಬಿರ್ಬೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ. ಪವಿತ್ರ ಅವರು ಪ್ರಸ್ತುತ RR ನಗರದಲ್ಲಿ ಸುಮಾರು ಹುಟ್ಟಿನಿಂದಲೂ ಕೂಡ ಅಲ್ಲೇ ಬೆಳೆದಿದ್ದಾರೆ. ಅವನು ಬಂದುಬಿಟ್ಟು ಒಂದು 4 ವರ್ಷಗಳಿಂದ ಪರಿಚಯ ಅಂತೆ ಇವ್ರಿಗೆ ಆನ್ಲೈನಲ್ಲಿ. ಸೊ ಹೀಗೆ ಮಾಡಿ ಮೋಸ ಮಾಡಿ ಬಿಟ್ಬಿಟ್ಟು ಹೋದ. ಕೇಸು ಅಂತ ಆಗಿದೆ, ಕಂಪ್ಲೇಂಟ್ ಮಾಡಿದ್ದಾರೆ ಅಂತೆ. ಸೊ ಸಿಗ್ತಾನೆ ಇಲ್ವೋ ಗೊತ್ತಿಲ್ಲ. ಸೆಕೆಂಡ್ರಿ ದುಡ್ಡಂತೂ ಅವ್ನು ಕೊಡಲ್ಲ ಅಲ್ಲ, ಬಿಟ್ಬಿಡಿ. ಸೊ ನಮ್ಮ ಒಂದು ಗಮನ ಈ ಕಡೆ ಕೊಡೋಣ. ನೀವು ನಿಮ್ಮ ಅನಿಸಿಕೆಗಳನ್ನು ಒಳ್ಳೆಯ ಒಂದು ಫೋಟೋ ಇದ್ದರೆ ಸ್ನೇಹಿತರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ನಂಬರು, ನೀವು ಇರ್ತಕ್ಕಂತಹ ಒಂದು ಊರು ಪ್ರಸ್ತುತ SRE 9591 ಶೇರ್ ಮಾಡೋ ಮೂಲಕ ನೀವು ಅವರನ್ನು ಭೇಟಿ ಆಗ್ಬೋದು. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಒಳ್ಳೆಯ ರೀತಿಯಲ್ಲೂ ಕೂಡ ಅವರು ರಿಪ್ಲೈ ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದಾನೆ, ಅಲ್ಲಿಂದಲೂ ಕೂಡ ನೀವು ಇವರಿಗೆ ಮಾಹಿತಿನ ತಿಳಿಸ್ಬೋದು. ನೋಡ್ತಿದ್ರಲ್ವ ಈ ಒಂದು ಕಾರು ವಿತ್ ಈ ಒಂದು ಡ್ರ್ಯಾಗೋನ ಡಿಸೈನು ಎಲ್ಲನೂ ಕೂಡ ಚೆನ್ನಾಗಿದೆ. ಒಳ್ಳೆಯ ಒಂದು ಕೋಳ ಆಳು ಸ್ನೇಹಿತರೆ, ಅಂತಂದರೆ ಲಕ್ಷಾಧಿಪತಿ ಅಂತಲೇ ಹೇಳ್ಬೋದು. ಇವರು ಚೆನ್ನಾಗಿದ್ದಾರೆ. ಒಳ್ಳೆಯ ಒಂದು ಹುಡುಗ ಅನಿಸಿದರೆ ಸಾಕು. ಹೈಟಲ್ಲಿ ಜಾಸ್ತಿ ಅಂದರೆ ಒಂದು 5.10 to 6 ಸೆಂಟಿಮೀಟರ್ ಇದ್ದರೆ ಓಕೆ ಅಂತಾರೆ. ಸ್ವಲ್ಪ ಜಿಮ್ ಬಾಡಿ ಅಂತಂದರೆ ಹೊಟ್ಟೆ ಬಿಟ್ಕೊಂಡಿರಬಾರ್ದು ಅಷ್ಟೇ. ಎನರ್ಜೆಟಿಕ್ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ, ಏನು ಆಳುಗೋರು ಇದು ಅಂತಂದ್ಬಿಟ್ಟು ಜನಗಳು ಮಾತಾಡಬೇಕು. ಆ ರೀತಿ ಇದ್ರೆ ಅಷ್ಟೇ ಸಾಕು, ಹೊರತು ಮತ್ತೇನು ಕೂಡ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಕಾರಿನ ಸೀಟಿನ ಸಿಸ್ಟಮು ಆ್ಯಂಡ್ ಇಲ್ಲಿ ಸ್ಟೇರಿಂಗ್ ಸಿಸ್ಟಮ್ ಆಗಿರುತ್ತೆ. ಮತ್ತು ಇದೇನು ನೋಡ್ತೀರಾ, ಇದು ಬಂದ್ಬಿಟ್ಟು AC ಅಪ್ಲೈಯಿಂಗ್ ಸ್ಪೇಸ್ ಅಂತ ಕರೀತಾರೆ. ಇಲ್ಲಿ ಡೋರ್ ಎಲ್ಲನೂ ಕೂಡ ಓಪನ್ ಅಪ್ ಆಗಿನೇ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಒಳಗಿನ ಯಾವ ರೀತಿ ಇರ್ಬೋದು, ನೀವು ಸುತ್ತಾಡೋದಕ್ಕೆ, ನೀವು ಎಂಜಾಯ್ ಮಾಡೋದಕ್ಕೆ ಬೇಕಲ್ವ ಗಾಡಿ. ಸೊ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಇದು ವೈರಸ್ ಅಂತೀವಿ, ಲೊಕೇಶನ್ ಟ್ರೇಸ್ ಮಾಡುವಂಥ ಒಂದು ಸ್ಪೇಸ್ ಸ್ನೇಹಿತರೆ. ಎಲ್ಲೇ ಇದ್ದರೂ ಕೂಡ ಲೊಕೇಶನ್ ಟ್ರೇಸ್ ಮಾಡಿ ನಾವು ಇವಾಗ ಯಾವ ಕಡೆ ಹೋಗಬೇಕು, ಹೋಗ್ತಕ್ಕಂಥ ರೂಟು, ರಾಂಗು ರೈಟು ಎಲ್ಲನೂ ಕೂಡ ಆ್ಯಕ್ಟಿವಲ್ಲಿ ತೋರಿಸ್ತಾರೆ. ಸೊ ಇದು ಮಾಹಿತಿ ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಒಂದು ಹುಡುಗಿ ಪ್ರೊಫೈಲ್ ಕಳಿಸಿದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಬಟ್ ಕಂಡೀಷನ್ ಅಪ್ಲೈ ಇದೆ ಸ್ನೇಹಿತರೆ.
ಪ್ರಸ್ತುತ ಫೇಕು ಅಂತ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರಸ್ತುತ ನಾನು ನಿಮಗೆ ಜಿಮೇಲ್ ಐ ಡಿ ಕೊಟ್ಟಿದ್ದೇನೆ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಅವಕಾಶ ವಾಟ್ಸಪ್ಪಲ್ಲೂ ಕೂಡ ಕೊಟ್ಟಿದ್ದೇನೆ. ನಿಮ್ಮ ಮಾಹಿತಿಗಳನ್ನು ಅವರಿಗೆ ಹೋದರೆ ತಾನೇ ಪ್ರಸ್ತುತ ಅವರು ನಿಮಗೆ ರಿಪ್ಲೈ ಮಾಡಬೇಕು ಇಲ್ವೋ ಅಂತ ತಮ್ಮ ಡಿಸಿಷನ್ನ ಹೇಳ್ತಾರೆ. ಡೈರೆಕ್ಟಾಗಿ ಇದು ತಪ್ಪು ಸರಿ ಅಂತಂದ್ಬಿಟ್ಟು ನೀವೇ ಡಿಸಿಷನ್ ತೆಗೆದುಕೊಂಡ್ರೆ ಏನು ಹೇಳೋಕ್ಕಾಗಲ್ಲ. ಸೊ ನೋಡಿ, ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದು. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ ಅಂತ ನನ್ನ ಒಂದು ಆಶಯ. ಮತ್ತೆ ನಾನು ನಿಮಗೆ ಸಿಗ್ತೀನಿ.